ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಾ ಉಪಕಾರಗೃಹಕ್ಕೆ ಡಿಜಿಪಿ ಶ್ರೀ ಅಲೋಕ್ ಕುಮಾರ್ ಹಾಗೂ ಶ್ರೀ ಸದಾಶಿವ ವನಜಕರ್ ದಿಢೀರನೇ ಭೇಟಿ ಹಾಗೂ ಜಮಖಂಡಿ ತಾಲೂಕಾ ಕಾರಾಗೃಹ ಒಳ್ಳೆಯ ಕಟ್ಟಡವಿದು, ಅಲ್ಲಿದ್ದ ಕೈದಿಗಳ ಯಾವುದೇ ಕುಂದುಕೊರತೆ ಇರುವುದಿಲ್ಲ ಅಂತ ಡಿಜಿಪಿ ಅವಲ ಹೇಳಿಕೆ ನೀಡಿದರು. ಆರ್ಪಿಐ, ಡಿಎಆರ್ ಬಾಗಲಕೋಟ ಮತ್ತು ಸಿಬ್ಬಂದಿ ವರ್ಗದವರು, ಜಮಖಂಡಿ ಡಿವೈಎಸ್ಪಿ ರೋಷನ್ ಜಮೀರ್ ಅಹಮದ್ ಸರ್, ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಗಂಗಾಧರ್ ಪೂಜಾರಿ ಹಾಗೂ ನಗರದ ಪೊಲೀಸ್ ಠಾಣೆ ಪಿಎಸ್ಐ ಅನಿಲ್ ಕುಮಾರ್ ಸಹ ಇದ್ದರು. ತಾಲೂಕಾ ಉಪಕಾರಗೃಹ ಅಧೀಕ್ಷಕರಾದ ವಿಡಿ ಕುಮಾರ, ಸಹಾಯಕ ಜೈಲರ್ ಎಸ್ಆರ್ ಪಾಟೀಲ, ಜಮಖಂಡಿ ತಾಲೂಕಾ ಉಪಕಾರಗೃಹ ಸಿಬ್ಬಂದಿ ವರ್ಗದವರು ಎಲ್ಲರೂ ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಮಠಪತಿ. ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿ ವಿಸರ್ಜಿಸಿ. ಸಮಸ್ಯೆ ಏನಿಲ್ಲ. ಮತ್ತು ಜೈಲ್ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಜೈಲೊಂದು ಜಮಖಂಡಿ ಸಬ್ ಜೈಲ್ ನೋಡಿದಂಗೆ ಆಯಿತು. ಇಂಥ ಮುಂಚೆ ನಾನು IG ಆಗಿ 2018ನಲ್ಲಿ ಇಲ್ಲಿ ಮಾನ್ಯ ಪ್ರಧಾನಿಯರು ಬಂದಿದ್ದರು, ಒಂದು ಕಾರ್ಯಕ್ರಮ ಆಗಿತ್ತು 2018ನಲ್ಲಿ. ನಾನು ಆ ಸಂದರ್ಭದಲ್ಲಿ ಜಮಖಂಡಿ ಬಂದಿದ್ದೆ. ಆನಂತರ ನಾನು ಈಗ DG ಕಾರಾಗೃಹ ಮತ್ತು ಸುಧಾರಣೆ ಸೇವೆ ಇಲಾಖೆಯಾಗಿ ಬಂದಿದ್ದೇನೆ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ನಾನು ನಮ್ಮ ಕಾರಾಗೃಹ ಬಂದಿಗಳಿಗೆ ಕೂಡ ಮಾತಾಡಿದ್ದೇನೆ, ಯಾರಿಗೇನು ಸಮಸ್ಯೆ ಇಲ್ಲ. ಇದು ಇದೇ ರೀತಿ ಅವರು ಇನ್ನೂ ಚೆನ್ನಾಗಿ ಇವರು ಕೆಲಸ ಮಾಡಬೇಕು, ಅಷ್ಟು ಅವ್ರಿಗೆ ನಾನು ಹೇಳ್ತೇನೆ. ನಿಮ್ಮ ಲಾ ಆ್ಯಂಡ್ ಆರ್ಡರ್ ಮತ್ತು ನಿಮ್ಮದಿಲ್ಲ ಸರ್? ಇಲ್ಲ, ಲಾ ಆ್ಯಂಡ್ ನೀವು ಓನ್ಲಿ ಫಾರ್ ಅಷ್ಟೇ. ಏನಿದೆ ಗುರು ಹೆಸರು ಪೇಪರ್ ಎಲ್ಲ ಹೆಸರು ಪೇಪರ್